ಹಲೋ ವಿದ್ಯಾರ್ಥಿಗಳೇ, ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳು ಶೇರ್ ಮಾಡಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳೇ, ಈ ನನ್ನ ಒಂದು ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ KCT ಅಪ್ಲಿಕೇಶನ್ ಆಗಿರ್ಬೋದು, KCT ಅಪ್ಲಿಕೇಶನ್ದ ಪ್ರಾಸೆಸ್ ಯಾವ ಥರ ಇರುತ್ತೆ, ನೀವು ಯಾವುದೇ ಥರ ಮಿಸ್ಟೇಕ್ಸ್ ಮಾಡದಂತೆ ಒಂದು KCT ಪ್ರಾಸೆಸ್ಸಲ್ಲಿ ನೀವು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಹಾಕೋದ್ರಿಂದ ಮತ್ತೆ ನಡ್ಕೊಂಡು ಸೀಟ್ ಅಲಾಟ್ಮೆಂಟ್ ಆಗಿರ್ಬೋದು, ವೆರಿಫಿಕೇಷನ್ ಆಗಿರ್ಬೋದು, ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗಿರ್ಬೋದು, ಹಾಗೆ ಫಸ್ಟ್ ರೌಂಡ್ ಆಗಿರ್ಬೋದು, ಸೆಕೆಂಡ್ ರೌಂಡ್ ಆಗಿರ್ಬೋದು, ಥರ್ಡ್ ರೌಂಡ್ವರೆಗೂ ಫುಲ್ ಗೈಡೆನ್ಸ್ ಕೊಡ್ತೀವಿ ವಿದ್ಯಾರ್ಥಿಗಳು ನಮ್ಮ ಒಂದು KCT ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲಲ್ಲಿ. ಹಾಗೆ ನಿಮ್ದು ಏನೇ ಒಂದು ಪ್ರಾಬ್ಲಮ್ಸ್ ಆಗಿರೋದು ಕೂಡ ನಾವು KE ಅವ್ರಿಗೆ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬೇಕಾದ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಅದು ಒಂದು ಗ್ಯಾರಂಟಿ ನಾನು ಕೊಡ್ತೀನಿ ವಿದ್ಯಾರ್ಥಿಗಳೇ. ನೀವು ಯಾವುದೇ ಡೌಟ್ಸ್ ಇದ್ರೂ ಕೂಡ ನಾವು ಕಾಲ್ ಮಾಡಿ ಕೇಳ್ಬೋದು. ಹಾಗೆ ಒಂದು ಮೆಸೇಜ್ ಚಾಟಲ್ಲಿ ಕೂಡ ತಿಳಿಸ್ಬೋದು. ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ, ಅದನ್ನ ಲಿಂಕ್ ಕೂಡ ಪ್ರೊವೈಡ್ ಮಾಡ್ತೀನಿ ವಿದ್ಯಾರ್ಥಿಗಳೇ. KCT ಒಂದು ಅಪ್ಲಿಕೇಶನ್ ಹಾಕಿದ ನಂತರ ಅಪ್ಲಿಕೇಶನ್ ಹಾಕಿದ್ರಿಂದ ಲಾಸ್ಟ್ ಎಂಡ್ವರೆಗೂ ಸೀಟ್ ಅಲಾಟ್ಮೆಂಟ್ ಆಗಿ ಒಂದು ಕಾಲೇಜ್ ಅಲಾಟ್ ಆಗಿದ್ದ ಕಾಲೇಜಲ್ಲಿ ಅಡ್ಮಿಷನ್ ಆರ್ಡ್ರನ್ನ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಲ್ಲಿ ಅಡ್ಮಿಷನ್ ಆಗೋವರೆಗೂ ನಾವು ಗೈಡೆನ್ಸ್ ಕೊಡ್ತೀವಿ. ಹಾಗೆಯೇ ಒಂದು ಇಂಜಿನಿಯರಿಂಗ್ ತೆಗೆದುಕೊಂಡ್ರೆ ಅಂತಹ ವಿದ್ಯಾರ್ಥಿಗಳಿಗೆ ನಿಮ್ಮದು ಯಾವ ಥರ ಒಂದು ಇಂಜಿನಿಯರಿಂಗ್ ಸ್ಕೀಮ್ ಇರುತ್ತೆ, ಯಾವ ಸ್ಕೀಮ್ ಇರುತ್ತೆ, ಎಷ್ಟನೇ ಸ್ಕೀಮ್ ಇರುತ್ತೆ, ಮಾಡಲ್ ವೈಸ್ ಯಾವ ಥರ ಚಾಪ್ಟರ್ಸ್ ಬೇಕಾದ್ರೆ ಇಂಪಾರ್ಟೆಂಟ್ ನೋಟ್ಸ್ ಬೇಕಂದ್ರು, ಸಿಲೆಬಸ್ ಕಾಪಿ ಬೇಕಂದ್ರು, ಹಾಗೆಯೇ ಇಂಪಾರ್ಟೆಂಟ್ ಕ್ವಶನ್ಸ್ ಅದೇ ನೋಟ್ಸ್ ಆಗಿರೋ ಎಲ್ಲ ಪ್ರೊವೈಡ್ ಮಾಡ್ತೀವಿ. ವಿದ್ಯಾರ್ಥಿ ಹಾಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಶೇರ್ ಮಾಡಿ ವಿದ್ಯಾರ್ಥಿಗಳೇ. ವಿದ್ಯಾರ್ಥಿಗಳು, ಈ ಒಂದು KCT ಒಂದು ಅಪ್ಲಿಕೇಶನ್ ಯಾರು ಹಾಕುವಂಥ ವಿದ್ಯಾರ್ಥಿಗಳು, KCT ಬರೀಬೇಕು ಅನ್ಕೊಂತ ಇರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ KCT ಪ್ರಾಸೆಸ್ ಯಾವ ಥರ ಇರುತ್ತೆ ಅಂತ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡಿ ವಿದ್ಯಾರ್ಥಿಗಳೇ. ಈ ಬೇಸಿಕ್ ಥಿಂಗ್ಸ್ ಕಂಪಲ್ಸರಿ ಎಲ್ಲರೂ ಗೊತ್ತಿರಲೇಬೇಕು ವಿದ್ಯಾರ್ಥಿಗಳೇ. ಹಾಗೆಯೇ ಈ ಒಂದು KCT ರಿಜಿಸ್ಟ್ರೇಷನ್ ಆಗಿದ ನಂತರ, ಆನ್ಲೈನ್ ಅಪ್ಲಿಕೇಶನ್ ಆಗಿದ ನಂತರ ಅದರದೊಂದು ಎಕ್ಸಾಮ್ ಏನಿರುತ್ತಲ್ಲ ಏಪ್ರಿಲ್ ಮೇ 1ರಲ್ಲಿ ಇರುತ್ತೆ. ಆವಾಗ ನೀವು ಎಕ್ಸಾಮ್ಗೆ ಅಟೆಂಡ್ ಆಗೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಕೂಡ ನಿಮ್ಮ ಒಂದು ಆಧಾರ್ ಕಾರ್ಡನ್ನು ಅಥವಾ ವೋಟರ್ ID ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಗೆಯೇ ಎಕ್ಸಾಮ್ ಹಾಲ್ ಟಿಕೆಟು, ಹಾಗೆಯೇ ಪೆನ್ನು, ಪೆನ್ಸಿಲ್, ರಬ್ಬರ್, ಸ್ಕೇಲ್ ಕಂಪಲ್ಸರಿ ಬೇಕಾಗುತ್ತೆ. ಏಕೆಂದರೆ ಅಲ್ಲಿ ಯಾವುದೇ ಥರ ನೀವು ಪೆನ್ನಿಂದ ಯಾವುದೇ ಟಚ್ ಮಾಡೋಂತಿಲ್ಲ. ಕ್ವಶನ್ ಪೇಪರ್ ಆಗಿರೋದು, ಆನ್ಸರ್ ಪೇಪರಲ್ಲಿ ಆಗಿರೋದು, ನೀವು ಶೇಡಿಂಗ್ ಮಾಡಬೇಕು ಹೊರತು ಬೇರೆ ಯಾವುದೇ ಥರ ಗೀಚುವಂಥದ್ದು ಆಗಿರೋ ಒಂದು ಚಾನ್ಸಸ್ ಕೊಡೋದಿಲ್ಲ. ಹಾಗೆಯೇ ಅದು ಮಾಡಿದರೆ ಮಾಲ್ ಪ್ರಾಕ್ಟೀಸ್ ಅಂತ ಇದು ಮಾಡ್ತಾರೆ. ಹಾಗಾಗಿ ನೀವು ಪೆನ್ಸಿಲ್ನ ತೆಗೆದುಕೊಂಡೋಗಿ ಕೊಟ್ಟಿರುವಂಥ ಒಂದು ಏನು ಕ್ವಶನ್ ಪೇಪರಲ್ಲೇ ನೀವು ಎಲ್ಲ ಒಂದು ಸಾಲ್ವ್ ಮಾಡಬೇಕಾಗತ್ತೆ. ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ಓಕೆನಾ ವಿದ್ಯಾರ್ಥಿಗಳೇ. ಎಲ್ಲ ಅದ್ರ ಮೇಲೆ ಸಾಲ್ವ್ ಮಾಡಬೇಕಾಗತ್ತೆ. ಹಂಗಾಗಿ ಸಾಲ್ವ್ ಮಾಡಿದ ನಂತರ ಪೇಜಸ್ ಜಾಸ್ತಿ ಕೊಟ್ಟಿರೋದಿಲ್ಲ. ಹಂಗಾಗಿ ಅಲ್ಲೇ ರಬ್ ಮಾಡಿಕೊಂಡು ಮತ್ತೆ ಅಲ್ಲೇ ನೀವು ಸಾಲ್ವ್ ಮಾಡಬೇಕಾಗತ್ತೆ, ಓಕೆನಾ. ಹಂಗಾಗಿ ಕಂಪಲ್ಸರಿ ಬೇಕಾಗಿರೋ ಥಿಂಗ್ಸನ್ನು ತೆಗೆದುಕೊಂಡು ಹೋಗಿ. ಹಾಗೆ ನಾನು ರಿಜಿಸ್ಟ್ರೇಷನಲ್ಲಿ ಅದು ಬೇಕಾದಂಥ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದ್ರ ಜೊತೆಯಲ್ಲೇ ವಿದ್ಯಾರ್ಥಿಗಳೇ ಒಂದು ರಿಜಿಸ್ಟ್ರೇಷನ್ ಆಗಿದ್ದಂದ್ರೆ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೊಳ್ಳೋದು ಆಗಿರ್ಬೋದು. ಹಾಗೆಯೇ ನೀವು KCT ಒಂದು ಎಕ್ಸಾಮ್ಗೆ ಅಟೆಂಡ್ ಮಾಡೋದನ್ನ ಮುಂಚೆ ಬೇಕಾಗಿರೋ ಥಿಂಗ್ಸ್ ಏನೇನು ಬೇಕು, ಹಾಗೆ ಯಾವ ಥರ ಅಟೆಂಡ್ ಮಾಡ್ಬೇಕು ಎಲ್ಲ ಹೇಳ್ತೀನಿ ವಿದ್ಯಾರ್ಥಿ. ಹಾಗೆ ನಡುಕ ನಾನು ಬೇಕಂದ್ರೆ ನಿಮಗೆ ಯಾವ ಥರ ಒಂದು ಪ್ರಾಬ್ಲಮ್ ಸಾಲ್ವಿಂಗ್ ಮಾಡ್ಬೇಕಂದ್ರೆ ಫಿಸಿಕ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಕ್ಸಾಂಪಲ್ ಆಗಿ ಕೂಡ ತಿಳಿಸ್ತೀನಿ. ಹಾಗೆಯೇ ಒಂದು OMR ಶೀಟನ್ನು ಕೂಡ ಯಾವ ಥರ ಬಿಡಿಸ್ಬೇಕಂತ ತಿಳಿಸ್ತೀನಿ, ಯಾವ ಥರ ಇನ್ಸ್ಟ್ರಕ್ಷನ್ಸ್ ತೆಗೆದುಕೋಬೇಕು ಅನ್ನೋದು ತಿಳಿಸ್ತೀನಿ, ಓಕೆನಾ ವಿದ್ಯಾರ್ಥಿಗಳೇ. ಹಂಗಾಗಿ ನಮ್ಮ ಚಾನಲ್ ಅಪ್ಡೇಟ್ ಮಾಡ್ತೀರಿ. ಮೊದಲನೇದ KCT ಪ್ರಿಪ್ರೇಷನ್ ಏನಿದೆಯಲ್ಲ ವಿದ್ಯಾರ್ಥಿಗಳೇ, ಸಬ್ಜೆಕ್ಟ್ಸ್ ನೀವು ಒಂದು KCT ಎಕ್ಸಾಮ್ ಬರೀಬೇಕಂದ್ರೆ 4 ಸಬ್ಜೆಕ್ಟ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಬಟ್ KCT ಒಂದು ಸೆಕೆಂಡ್ PUC ಸೈನ್ಸ್ ತೆಗೆದುಕೊಳ್ಳುವಂಥ ವಿದ್ಯಾರ್ಥಿಗಳು 6 ಸಬ್ಜೆಕ್ಟ್ಸ್ ಇರ್ತವೆ, ಓಕೆನಾ. ಕನ್ನಡ, ಇಂಗ್ಲೀಷು ಮತ್ತು PCMB ಅಂತ ಕರಿತೀವಿ, ಓಕೆನಾ. ಹಾಗೆಯೇ PCMC ಅಂತ ಕೂಡ ಕರಿತೀವಿ ವಿದ್ಯಾರ್ಥಿಗಳೇ. 2 C ಬರ್ತವೆ. ಒಂದು ಕಂಪ್ಯೂಟರ್ ಇಂಜಿನಿಯರಿಂಗ್ ಬರುತ್ತೆ, ಕಂಪ್ಯೂಟರ್ ಸೈನ್ಸ್ ಅಂತ. ಈ ಕಂಪ್ಯೂಟರ್ ಸೈನ್ಸ್ ಯಾವ ವಿದ್ಯಾರ್ಥಿಗಳು ತೆಗೆದುಕೊಳ್ತಾರಲ್ವ ಅಂಥ ವಿದ್ಯಾರ್ಥಿಗಳು ಕಂಪಲ್ಸರಿ ಸೆಕೆಂಡ್ PUC ನಂತರ ಕಂಪಲ್ಸರಿ ಅವರು ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟ ಇಂಜಿನಿಯರಿಂಗ್ ಕೋರ್ಸ್ ಮಾತ್ರ ಎಲಿಜಿಬಲ್ ಇರ್ತಾರೆ, ಓಕೆನಾ. ಹಾಗೇನೆ ಯಾರು ಒಂದು ಬಯಾಲಜಿ ತೆಗೆದುಕೊಳ್ತಾರಲ್ಲ ಅಂತಹ ವಿದ್ಯಾರ್ಥಿಗಳು ಕಂಪಲ್ಸರಿ ಮೆಡಿಕಲ್ಗೆ ಹೋಗ್ಬೋದು, ಇಂಜಿನಿಯರಿಂಗ್ ಕೂಡ ಹೋಗ್ಬೋದು. ಬಟ್ ಒಂದು ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡಾಗ ಏನಾಗುತ್ತೆ, ಸ್ಪೆಷಲೈಸೇಷನ್ ಆಗ್ಬಿಡುತ್ತೆ. ಸ್ಪೆಷಲೈಸೇಷನ್ ಅಂದರೆ ನೀವು ಕಂಪಲ್ಸರಿ ನಾನು ಅದೇ ಬ್ರಾಂಚ್ಗೆ ಹೋಗ್ತೀನಿ, ಇಂಜಿನಿಯರಿಂಗೇ ಮಾಡ್ತೀನಿ ಅನ್ನುವಂಥ ವಿದ್ಯಾರ್ಥಿಗಳು ಮಾತ್ರ ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಳ್ತಾರೆ, ಓಕೆನಾ. ಇದು ಬೇಸಿಕ್ ಥಿಂಗ್ಸ್ ವಿದ್ಯಾರ್ಥಿಗಳೇ. ಹಾಗೇನೇ ವಿದ್ಯಾರ್ಥಿಗಳು ಈ ಸಬ್ಜೆಕ್ಟ್ PCMB ಏನಿದೆಲ್ಲ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ನೀವು ಏನಾದರೂ ಸೆಕೆಂಡ್ PUC ಸೈನ್ಸ್ ಸೇರಿದ ನಂತರ ನಾನು ಕಂಪಲ್ಸರಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡಲೇಬೇಕು, ನಾನು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತೀನಿ, ಟಾಪ್ ಕಾಲೇಜಲ್ಲಿ ಅಡ್ಮಿಷನ್ ತೆಗೆದುಕೊಳ್ತೀನಿ. ಟಾಪ್ ಕಾಲೇಜ್ ಅಂದ್ರೆ ಏನಿಲ್ಲ, ಇಡೀ ಕರ್ನಾಟಕ ಸ್ಟೇಟಲ್ಲಿ ಅತಿ ದೊಡ್ಡ ಕಾಲೇಜ್, ಅತಿ ಹೆಚ್ಚು ಒಂದು ಅವರೇ ಒಂದು ಕಂಪ್ನಿಗಳು ಬರುವಂಥದ್ದಾಗಿರ್ಬೋದು, ಪ್ಯಾಕೇಜ್ ಜಾಸ್ತಿ ಕೊಡುವಂಥದ್ದು. ಪ್ಯಾಕೇಜ್ ಅಂದ್ರೆ ಏನಿಲ್ಲ ವಿದ್ಯಾರ್ಥಿಗಳೇ, ಪ್ಯಾಕೇಜ್ ಅಂದರೆ ಅತಿ ಹೆಚ್ಚು ಸ್ಯಾಲ್ರಿ ಕೊಡುವಂತಹ ಒಂದು ಕಂಪ್ನಿಗಳನ್ನು ನಾವು ಪ್ಯಾಕೇಜ್ ಅಂತ ಕರಿತೀವಿ. ಹಾಗೇನೆ ಪ್ಲೇಸ್ಮೆಂಟ್ಸ್ ಅಂತ ಕರಿತೀವಿ. ಪ್ಲೇಸ್ಮೆಂಟ್ಸ್ ಅಂದ್ರೆ ಏನಿಲ್ಲ ವಿದ್ಯಾರ್ಥಿಗಳೇ, ಪ್ಲೇಸ್ಮೆಂಟ್ಸ್ ಅಂದರೆ ಕಂಪ್ನಿಗಳು ಬಂದು ಕಾಲೇಜಿಗೆ ಬಂದು ಕಂಪ್ನಿಗಳು ಚೆನ್ನಾಗಿ ಒಳ್ಳೆ ವಿದ್ಯಾರ್ಥಿಗಳು CGP ಪರ್ಸೆಂಟೇಜ್ ಚೆನ್ನಾಗಿರುವಂಥ ವಿದ್ಯಾರ್ಥಿಗಳನ್ನ ಕಂಪ್ನಿಗಳೇ ಕಾಲೇಜ್ ಬಂದು ಕ್ವಶನ್ಸ್ ಇದು ಇಂಟರ್ವ್ಯೂ ಮಾಡಿ ತೆಗೆದುಕೊಂಡು ಹೋಗ್ತವೆ. ಅದನ್ನು ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅದಕ್ಕೆ ಪ್ರತಿಯೊಬ್ಬರು ಹೇಳ್ತಿರ್ತಾರೆ ನಿಮ್ಮ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಇದೆ, ಕ್ಯಾಂಪಸ್ ಇದೆನಾ, ಪ್ಲೇಸ್ಮೆಂಟ್ ಇದೆನಾ ಅಂತಾರೆ. ಪ್ಲೇಸ್ಮೆಂಟ್ ಅಂದರೆ ನಿಮ್ಮ ಕಾಲೇಜ್ಗೆ ಕಂಪ್ನಿಗಳು ಬರ್ತಾವ, ಬಂದು ಸ್ಟೂಡೆಂಟ್ಸ್ನ
ಇಂಟರ್ವ್ಯೂ ಮಾಡಿ ಕ್ವಶನ್ಸ್ನ ಕೇಳಿ ತೆಗೆದುಕೊಂಡು ಹೋಗಿ ಜಾಬ್ ಕೊಡ್ತಾವ, ಪ್ಲೇಸ್ಮೆಂಟ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಇದನ್ನು ನಾವು ಇಂಜಿನಿಯರಿಂಗಲ್ಲಿ ಯಾರು ಒಂದು ಮಾಡ್ತಿರ್ತಾರಲ್ಲ, ಸೊ ಎಲ್ಲ ವಿದ್ಯಾರ್ಥಿಗಳು ಕಂಪ್ಯೂಟರ್ ಸೈನ್ಸ್ ತೆಗೆದುಕೊಂಡವ್ರು ಇಂಜಿನಿಯರಿಂಗ್ ಸಂಬಂಧಪಟ್ಟವರು, ಹಾಗೆ ಬಯಾಲಜಿ ತೆಗೆದುಕೊಂಡವರು ಮೆಡಿಕಲ್ಗೆ ಹೋಗ್ಬೋದು, ಈ ಕಡೆ ಒಂದು ಇಂಜಿನಿಯರಿಂಗ್ ಹೋಗ್ಬೋದು. ಹಾಗೆ ವಿದ್ಯಾರ್ಥಿಗಳೇ ಪ್ರತಿಯೊಂದು PCMB ಸಬ್ಜೆಕ್ಟ್ ಏನಿದೆಯಲ್ಲ, ಪ್ರತಿಯೊಂದು ಸಬ್ಜೆಕ್ಟ್ ಕೂಡ 60 ಮಾರ್ಕ್ಸ್ಗೆ ಇರುತ್ತೆ. ಓಕೆನಾ. ಇನ್ನು ಫಿಸಿಕ್ಸ್ ಇದೆ, ಸೊ ಫಿಸಿಕ್ಸ್ ಏನಿದೆಯಲ್ಲ 60 ಮಾರ್ಕ್ಸ್ಗೆ ಇರುತ್ತೆ. ಮ್ಯಾಥಮೆಟಿಕ್ಸ್ 60 ಮಾರ್ಕ್ಸ್ಗೆ ಇರುತ್ತೆ. ಎಲ್ಲವೂ ಒಂದೊಂದು ಕ್ವಶನ್ 1 ಮಾರ್ಕ್ಸು. ಹಾಗೆ 60 ಕ್ವಶನ್ ಇರ್ತವೆ, 60 ಮಾರ್ಕ್ಸು. ಇಲ್ಲಿ ಯಾವುದೇ ಥರ 2 ಮಾರ್ಕ್ಸ್ ಕ್ವಶನ್ಸ್ ಇರಲ್ಲ, 3 ಮಾರ್ಕ್ಸ್ ಕ್ವಶನ್ಸ್ ಇಲ್ಲ. ನೀವು ಬೋರ್ಡಲ್ಲಿ ಯಾವ ಥರ ಒಂದು ಬರೀತಿರಲ್ಲ, ಬೋರ್ಡಲ್ಲಿ 6 ಮಾರ್ಕ್ಸ್ ಇರ್ತವೆ, 5 ಮಾರ್ಕ್ಸ್ ಇರ್ತಲ್ಲ, 4 ಮಾರ್ಕ್ಸು ಅಥವಾ ಒಂದು 2 ಮಾರ್ಕ್ಸು 1 ಮಾರ್ಕ್ಸ್ ಕ್ವಶನ್ಸ್ ಇರ್ತವೆ. ಬಟ್ ಈ ಒಂದು KCTಯಲ್ಲಿ 60 ಕ್ವಶನ್ಸ್ ಇದ್ದರೆ 60 ಮಾರ್ಕ್ಸ್ ಇರ್ತವೆ. ಹಾಗೆಯೇ ನೆಗೆಟಿವ್ ಮಾರ್ಕ್ ಇರುವುದಿಲ್ಲ. ನೆಗೆಟಿವ್ ಮಾರ್ಕ್ ಅಂದರೆ ಏನು ಅಂತ ಕೇಳುವುದಾದ್ರೆ ವಿದ್ಯಾರ್ಥಿಗಳೇ, ಸೊ ಒಂದು ಕ್ವಶನನ್ನು ನಾವು ಟಿಕ್ ಮಾಡಿರ್ತೀವಿ, 1 ಮಾರ್ಕ್ಸ್ ಸಿಗುತ್ತೆ. ಅದೇ ಇನ್ನೊಂದು ಸೆಕೆಂಡ್ ಕ್ವಶನ್ನ ಟಚ್ ಮಾಡಿದಾಗ ರಾಂಗ್ ಆಗಿರುತ್ತೆ. ಸೊ ರಾಂಗ್ ಆಗಿದೆ ಅಂತ 1 ಮಾರ್ಕ್ಸ್ ಕಟ್ ಮಾಡೋಂಗಿಲ್ಲ, ಹೌದಾ. ಇದೇ ಸೇಮ್ ನಾವು ಮೆಡಿಕಲಲ್ಲಿ ಯೋಚನೆ ಮಾಡೋದಾದರೆ, ಮೆಡಿಕಲಲ್ಲಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳೇ, ಒಂದು ರಾಂಗ್ ಮಾರ್ಕ್ಸ್, ಒಂದು ಕ್ವಶನ್ ತಪ್ಪಾಗಿದೆ ಅಂತಂದರೆ ನೆಗೆಟಿವ್ ಮಾರ್ಕ್ಸ್ ಹೋಗ್ತವೆ, ನೆಗೆಟಿವ್ 1 ಮಾರ್ಕ್ ಕಟ್ ಆಗುತ್ತೆ. ಒಂದು ಕ್ವಶನ್ ತಪ್ಪು ಮಾಡಿವೆ ಅಂದರೆ -60 ಏನೋ ಮಾಡ್ತಾರೆ. ಸೊ 2 ನೆಗೆಟಿವ್ ಕ್ವಶನ್ಸ್ಗೆ 1 ಮಾರ್ಕ್ ಆ್ಯಂಡ್ 2 ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಈ ಥರ ನೆಗೆಟಿವ್ ಕ್ವಶನ್ಸ್ನ ಇರೋದಿಲ್ಲ ಯಾವುದು KCTಯಲ್ಲಿ. ನೀವು ಎಷ್ಟು ಮಾರ್ಕ್ಸ್ ಬರ್ತಾರೆ ಅಷ್ಟು ಮಾರ್ಕ್ಸ್ ಕೊಡ್ತಾರೆ. ಓಕೆನಾ. ಸೊ ಟೋಟಲ್ 4 ಸಬ್ಜೆಕ್ಟ್ ಇರ್ತವೆ. ಸೊ 4 ಸಬ್ಜೆಕ್ಟ್ 60 ಮಾರ್ಕ್ಸ್ ಇರ್ತವೆ. ಓಕೆನಾ ವಿದ್ಯಾರ್ಥಿಗಳೇ. ಸೊ ಹಾಗೆ ವಿದ್ಯಾರ್ಥಿಗಳೇ, ನೀವು ಇಂಜಿನಿಯರಿಂಗ್ ಮಾಡಬೇಕು ಅಂತ ಫಿಕ್ಸ್ ಆಗಿರುವಂಥ ವಿದ್ಯಾರ್ಥಿಗಳು ಏನಾಗಿದ್ದರೆ, ಅಂತಹ ವಿದ್ಯಾರ್ಥಿಗಳು ಬಯಾಲಜಿ ಸಬ್ಜೆಕ್ಟ್ಸ್ನ KCTಕ್ಕಿಂತ ಮುಂದೆ ಪ್ರಿಪ್ರೇಷನ್ ಏನು ಮಾಡ್ತಿದ್ದಲ್ಲ, ಸೊ ಅಂಥ ಸಮಯದಲ್ಲಿ ಒಂದು ಬಯಾಲಜಿ ಓದೋದು ಬೇಕಾಗಿಲ್ಲ. ಓಕೆನಾ. ಸೊ ಇಲ್ಲ ನಾನು ಇಂಜಿನಿಯರಿಂಗ್ ಮಾಡೋದಿಲ್ಲ, ಮೆಡಿಕಲ್ ಫೀಲ್ಡಿಗೆ ಹೋಗ್ತೀನಿ, ಕಂಪಲ್ಸರಿ ನಾನು ಮೆಡಿಕಲ್ ಫೀಲ್ಡಲ್ಲಿ B.Pharm ಆಗಿರ್ಬೋದು, BSc ಆಗಿರ್ಬೋದು, ಅಥವಾ ಒಂದು MBBS ಆಗಿರ್ಬೋದು, ಡೆಂಟಲ್ ಆಗಿರ್ಬೋದು, ಬೇರೆ ಆಯುಷ್ಮಾನ್ ಎಲ್ಲ ಒಂದು ಮೆಡಿಕಲ್ ಫೀಲ್ಡಲ್ಲೇ ನಾನು ಮಾಡ್ತೀನಿ, ಒಂದು KCTಯಲ್ಲಿ ಚೆನ್ನಾಗಿ ತೆಗೆದುಕೊಳ್ತೀನಿ, ಅಥವಾ ಒಂದು ಮೆಡಿಕಲ್ ಫೀಲ್ಡಿಗೆ ಹೋಗ್ತೀನಿ ಅನ್ನೋದಾದರೆ ಮ್ಯಾಥಮೆಟಿಕ್ಸ್ ಮುಟ್ಟೋದೇ ಬೇಕಾಗಿಲ್ಲ. ಮ್ಯಾಥಮೆಟಿಕ್ಸ್ ಬಿಟ್ಬಿಡಿ. ಮ್ಯಾಥಮೆಟಿಕ್ಸ್ ಬಿಟ್ಟು ಬರೀ ಒಂದು ಫಿಸಿಕ್ಸ್ ಆಗಿರೋದು, ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿಸ್ಟೇ ಒಂದು ಓದ್ಕೊಳ್ಳಿ, ಚೆನ್ನಾಗಿ ಪರ್ಸನೈಸ್ ಮಾಡ್ಕೊಳ್ಳಿ. ಒಳ್ಳೆ ರ್ಯಾಂಕ್ ಬಂತಂದರೆ ನಿಮ್ಗೆ ಒಳ್ಳೆ ಸೀಟ್ ಸಿಗುತ್ತೆ. ಸೊ ಹಾಗೆಯೇ ಒಂದು ರ್ಯಾಂಕನ್ನು ಕೂಡ ಹೇಳ್ತೀನಿ ವಿದ್ಯಾರ್ಥಿಗಳು, ಯಾವ ಥರ ಒಂದು ರ್ಯಾಂಕ್ ಬಂದರೆ ಒಳ್ಳೆ ಕಾಲೇಜ್ ಸಿಗುತ್ತೆ ಅಂತ. ಓಕೆನಾ. ಸೊ ಈ ರ್ಯಾಂಕ್ ಏನಿಲ್ಲ ವಿದ್ಯಾರ್ಥಿಗಳೇ, ನೀವು ಒಂದು ಟೋಟಲ್ 60 ಮಾರ್ಕ್ಸೇ ಯಾವುದು ಫಿಸಿಕ್ಸಲ್ಲಿ 60 ಮಾರ್ಕ್ಸ್ ಇದೆ, ಎಲ್ಲ ಒಂದು ತೆಗೆದುಕೊಳ್ಳಿ. ನೀವು ಚೆನ್ನಾಗಿ ಒಂದು 30 ಬಂದಿತ್ತು, ಒಂದು 60 ಮಾರ್ಕ್ಸ್ಗೆ 30 ಕ್ವಶನ್ಸ್ ಅಟೆಂಡ್ ಮಾಡಿದೆ, 30 ಕ್ವಶನ್ಸ್ ಕರೆಕ್ಟ್ ಆಗಿದ್ದಾವೆ. ಸೊ ಅಂತಂದರೆ ನಿಮ್ಮದು ಪರ್ಸೆಂಟೇಜ್ ಒಂದು ರ್ಯಾಂಕ್ ಯಾವ ಥರ ಬರುತ್ತೆ ಅಂತಂದರೆ, ಸೊ 30 ಕ್ವಶನ್ಸ್ ಕರೆಕ್ಟ್ ಆಗಿದ್ದಾವೆ, ರೈಟ್ ಆನ್ಸರ್ಸ್ ಇದ್ದಾವೆ. ಸೊ ಅಂದರೆ ನಿಮ್ಮದು 70,000 80,000 ಅಂತ ಬರುತ್ತೆ. ಓಕೆನಾ. ಅದೇ ಒಂದು 40 ಕ್ವಶನ್ಸ್ ಕರೆಕ್ಟ್ ಆಗಿತ್ತು ಅಂದರೆ 50,000 ಬರುತ್ತೆ. ಹಾಗೆ ಒಂದು 50 ಕ್ವಶನ್ಸ್ ಏನಾದರೂ ಔಟ್ ಆಫ್ 60ಗೆ 50 ಕ್ವಶನ್ಸ್ ಇದಾಗಿದೆ 10,000 ಬಿಲೋ ಬರುತ್ತೆ. ಓಕೆನಾ. ಈ ಥರ ಒಂದು. ಸೊ ಹಾಗೇನೆ ಇದು ಏನಿದೆಯಲ್ಲ ರ್ಯಾಂಕು, ಯಾವಾಗಲೂ ಆಗಿರ್ಬೋದು ವಿದ್ಯಾರ್ಥಿಗಳೇ, ರ್ಯಾಂಕನ್ನು ಅನಲೈಸ್ ಮಾಡೋ ಒಂದು KCT ಒಂದು ರ್ಯಾಂಕನ್ನು ಅನಲೈಸ್ ಮಾಡೋ ಮುಂದೆ ಡಿಕ್ರೀಸಿಂಗಲ್ ಆರ್ಡರ್ಲಿ ಇರಬೇಕು, ಯಾವಾಗಲೂ ಇಂಕ್ರೀಸಿಂಗ್ ಆರ್ಡರ್ಲಿ ಚೆಕ್ ಮಾಡಬಾರ್ದು. ಸೊ ನಂದು 1,25,000 ನಂದು CT ರ್ಯಾಂಕ್ ಬಂದಿದೆ ಅಂದರೆ ನಂದು ಹೈಯೆಸ್ಟ್ ರ್ಯಾಂಕ್ ನಂದೇ ಫಸ್ಟ್ ಇದೆ ಅನ್ನೋದು ತಪ್ಪು. KCT ಅನಲೈಸ್ ಮಾಡೋ ಮುಂದೆ ಯಾರ್ದು ಕಡಿಮೆ ಬಂದಿರುತ್ತಲ್ಲ, ಒಂದು 80,000 ಆಗಿರ್ಬೋದು, ಒಂದು 20,000 ಆಗಿರ್ಬೋದು, 50,000 30,000 ಬಂದಿರುತ್ತಲ್ಲ, ಅವ್ರದ್ದು ಹೈಯೆಸ್ಟ್ ಚೆನ್ನಾಗಿದ್ದಂಗೆ. ಓಕೆನಾ. ಎಷ್ಟು ಕರೆಕ್ಟ್ ಮಾಡ್ಕೊಂಡು ಹೋಗ್ತಿರಲ್ಲ ಅಷ್ಟು ರ್ಯಾಂಕ್ ಡಿಕ್ರೀಸ್ ಆಗುತ್ತೆ. ಎಷ್ಟು ತಪ್ಪುಗಳನ್ನು ಮಾಡ್ತೀರಿ, 60 ಕ್ವಶನ್ಸ್ಗೆ ಬರೀ 10 ಕ್ವಶನ್ಸ್ ಕರೆಕ್ಟ್ ಆಗಿದೆ ಅಂದರೆ 1,50,000 ಆಗಿರ್ಬೋದು, 2 ಲ್ಯಾಕ್ ಆಗಿರ್ಬೋದು, ಆ ಥರ ಆಗುತ್ತೆ. ಓಕೆನಾ. ಸೊ ಹಾಗೇನೇ ವಿದ್ಯಾರ್ಥಿಗಳೇ, ಸೊ ಈ ರ್ಯಾಂಕನ್ನು ಆಯಿತು. ಅದ್ರ ಜೊತೆಯಲ್ಲೇ ಯಾವ ಥರ ಒಂದು ಮೆಡಿಕಲ್ ಫೀಲ್ಡಿಗೆ ಹೋಗುವಂಥ ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಏನಾಗುತ್ತೆ, ಒಂದು ನೀಟ್ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿ ನೆಗೆಟಿವ್ ಮಾರ್ಕ್ಸ್ ಇರ್ತವೆ, ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಆ ವಿಡಿಯೋದಲ್ಲಿ ತಿಳಿಸ್ತೀನಿ. ಓಕೆನಾ ವಿದ್ಯಾರ್ಥಿಗಳೇ. ಸೊ ಹಾಗೆ ವಿದ್ಯಾರ್ಥಿಗಳೇ, ಈ ಒಂದು ಎಕ್ಸಾಮ್ಸ್ ನಾನು ಸ್ಟಾರ್ಟಿಂಗಲ್ಲೇ ಇದು ಒಂದು ಎಕ್ಸ್ಪ್ಲೇನ್ ಮಾಡಿದೆ. ಈ ಎಕ್ಸಾಮ್ ಬಂದು ಏಪ್ರಿಲ್ ಆ್ಯಂಡ್ ಮೇ ಒಳಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮ್ ಕಂಡಕ್ಟ್ 1 ಮಂತ್ಗೆಲ್ಲ ನಿಮ್ಮ ರಿಸಲ್ಟನ್ನು ಕೂಡ ಬಿಡ್ತಾರೆ. ಜೂನಲ್ಲಿ ನಿಮ್ಮ ರಿಸಲ್ಟನ್ನು ಬಿಡ್ತಾರೆ. ಸೊ ಒಂದು ಆಗಸ್ಟಲ್ಲಿ ನಿಮ್ಮದು ಒಂದು KCT ಪ್ರಾಸೆಸ್ ಏನಿದೆ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಹಾಗೇನೇ ವಿದ್ಯಾರ್ಥಿಗಳೇ, ಈ ಒಂದು ಏಪ್ರಿಲ್ ಮೇ ಇರುತ್ತಲ್ಲ, ನಿಮ್ಮ ಒಂದು ಎಕ್ಸಾಮು ಮಾರ್ಚ್ ಎಂಡಿಗೆಲ್ಲ ನಿಮ್ಮದು ಎಕ್ಸಾಮ್ ಮುಗಿಯೋ ಥರ ಒಂದು ಶೆಡ್ಯೂಲ್ ಬಿಟ್ಟಿರ್ತಾರೆ. ಸೊ ಅದನ್ನು ಶೆಡ್ಯೂಲ್ ಮುಗಿದ ನಂತರ 1 ಮಂತ್ ಅಥವಾ 2 ಮಂತ್ಸ್ ನಿಮಗೆ KCT ಪ್ರಿಪ್ರೇಷನ್ ಅಂತಾನೆ ಟೈಮ್ ಕೊಡ್ತಾರೆ. ಸೊ ಅಷ್ಟು ಒಳಗಡೆ ನಿಮ್ದು ಏನೊಂದು ಡಿಸೈಡ್ ಮಾಡಬೇಕಾದ್ರೆ, ನೀವು ಇಂಜಿನಿಯರಿಂಗ್ ಹೋಗ್ತೀರಾ, ಒಂದು ಮೆಡಿಕಲ್ ಫೀಲ್ಡ್ಗೆ ಹೋಗ್ತೀರಾ. ಸೊ ಮೆಡಿಕಲ್ ಫೀಲ್ಡ್ಗೆ ಹೋಗಿದ್ರೆ ಮೆಡಿಕಲ್ ಫೀಲ್ಡ್ಗೆ ಬೇಕಾದಂಥ ಸಂಬಂಧಪಟ್ಟಂಥ ಬುಕ್ಸನ್ನೇ ಓದಿ, ಅದಕ್ಕೆ ಬೇಕಾದಂಥ ಒಂದು ಸ್ಟ್ರಾಟಜಿ ಮಾಡ್ಕೊಳ್ಳಿ. ಸೊ ಹಾಗೆಯೇ ಒಂದು ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಒಂದು KCT ಕ್ವಶನ್ಸ್ ಯಾವುದಲ್ಲಿ ಜಾಸ್ತಿ ಕೇಳ್ತಾರೆ ಅಂತ ಕೇಳೋದಾದರೆ, ಈ ಒಂದು ಬೈಜೂಸ್ ಏನಿದೆಯಲ್ಲ, ಬೈಜೂಸಲ್ಲಿ ನೀವು ಚೆಕ್ ಮಾಡ್ಕೋಬೋದು. KCTಯ ವೆಯ್ಟೇಜ್ ಏನಿದೆ 2024 ಆ್ಯಂಡ್ 25 ಅಂತಂದು ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ.
ಯಾವ್ಯಾವ ಒಂದು ಟಾಪಿಕ್ಸ್ ಮೇಲೆ ಜಾಸ್ತಿ ಕ್ವಶನ್ಸ್ ರೈಸ್ ಆಗ್ತವೆ ಅನ್ನೋದನ್ನು ನೀವು ಒಂದು ಬೈಜೂಸ್ ವೇಟೇಜ್ ಅಂತ ಚೆಕ್ ಮಾಡಿ ಸಿಗುತ್ತೆ. ಹಾಗೆಯೇ KCT ಪ್ರಿಪ್ರೇಷನ್ ನಮ್ಮ ಕಡೆಯಿಂದ ಏನೇನು ಮಾಡ್ಬೇಕಂತ ಕೇಳೋದಾರೆ ವಿದ್ಯಾರ್ಥಿಗಳೇ. ಸೊ ಹಾಗೆಯೇ ಒಂದು KCTಯಲ್ಲಿ ಒಂದು ರ್ಯಾಂಕನ್ನು ಯಾವ ಥರ ಒಂದು ಅನಲೈಸ್ ಮಾಡ್ತಾರೆ ಅಥವಾ ರ್ಯಾಂಕನ್ನು ಯಾವ ಥರ ಪ್ರೊವೈಡ್ ಮಾಡ್ತಾರೆ ಅಂತ ಕೇಳೋದಾದರೆ, ಸೊ ಫಸ್ಟ್ KCTಯಿಂದ 50 ಮಾರ್ಕ್ಸ್ 50% ಆಫ್ ನಿಮ್ಮ ರ್ಯಾಂಕನ್ನು ತೆಗೆದುಕೊಳ್ತಾರೆ. ಹಾಗೆಯೇ ಒಂದು ಬೋರ್ಡಿಂದ ಏನು ಬರೆದಿರ್ತಿರಲ್ಲ ಒಂದು ಸೆಕೆಂಡ್ PUC ಸೈನ್ಸಲ್ಲಿ ಸೆಕೆಂಡ್ ಇಯರಲ್ಲಿ, ಅದರಿಂದ ಒಂದು 50% ಆಫ್ ಮಾರ್ಕ್ಸನ್ನು ತೆಗೆದುಕೊಂಡು ಇವೆರಡನ್ನು ಅನಲೈಸ್ ಮಾಡಿ ನಿಮಗೆ ರ್ಯಾಂಕನ್ನು ಪ್ರೊವೈಡ್ ಮಾಡ್ತಾರೆ. ಸೊ ಹಂಗಾಗಿ ನೀವು ಎಷ್ಟು ಒಂದು KCTಗೆ ಪ್ರಿಫರೆನ್ಸ್ ಕೊಡ್ತಿರಲ್ಲ ಅಷ್ಟೇ ಮುಖ್ಯ ಒಂದು KCT ಬೋರ್ಡ್ ಕೂಡ ತುಂಬ ಕೊಡಬೇಕಾಗತ್ತೆ. ಓಕೆನಾ, ಮಿನಿಮಮ್ 70% ಚೆನ್ನಾಗಿದ್ದರೆ ಒಳ್ಳೆ ಸ್ಕೋರ್ ಆಗುತ್ತೆ. ಅಥವಾ ಒಂದು 65 ಅಬೋ ಅಥವಾ 65 ಇದ್ದರೆ ಮಿನಿಮಮ್ ಎಲಿಜಿಬಿಲಿಟಿ ಇದ್ದರೆ ನೀವು ಕಂಪಲ್ಸರಿ ನಿಮ್ಗೆ ಎಲಿಜಿಬಲ್ ಚೆನ್ನಾಗಿರುತ್ತೆ, ಒಳ್ಳೆ ರ್ಯಾಂಕನ್ನು ಸಿಗುತ್ತೆ. ನೀವು ಕಡಿಮೆ ಇತ್ತು ಅಥವಾ ಒಂದು 50% ಇತ್ತು ಅಂತಂದರೆ ಸ್ವಲ್ಪ ನಿಮ್ಗೆ ಕಡಿಮೆ ಆಗುತ್ತೆ. ಬಟ್ ನೀವು ಆದಷ್ಟು KCTಗೆ ಚೆನ್ನಾಗಿ ಒತ್ತು ಕೊಡಿ. ಪರ್ಸೆಂಟೇಜ್ ಎಷ್ಟು ಬಂದರೂ ಮುಖ್ಯವಲ್ಲ, ಬಟ್ ಪರ್ಸೆಂಟೇಜ್ ಜೊತೆನೇ KCT ರ್ಯಾಂಕ್ ಕೂಡ ಚೆನ್ನಾಗಿ ಬರ್ಬೋದಿದೆ. ಸೆಕೆಂಡ್ ಒಂದಾಳೆ ನಿಮ್ಮದು 60% ಇದೆ, KCT ಬಂದು ಅರೌಂಡ್ 50 ಅಥವಾ ಒಂದು 40 ಮಾರ್ಕ್ಸ್ ಕರೆಕ್ಟ್ ಆಗಿದೆ ಎಲ್ಲ ಸಬ್ಜೆಕ್ಟಲ್ಲಿ. 4 ಸಬ್ಜೆಕ್ಟ್ 4ಕ್ಕೆ 40 ಬಂದಿದೆ, ಒಳ್ಳೆ ರ್ಯಾಂಕನ್ನು ಸಿಗುತ್ತೆ. ತೆಗೆದುಕೊಳ್ತಾರೆ, ಎಷ್ಟಿದೆ ಅಷ್ಟಲ್ಲೇ ತೆಗೆದುಕೊಂಡು ನಿಮ್ಗೆ ಒಂದು ರ್ಯಾಂಕನ್ನು ಅನಲೈಸ್ ಮಾಡಿ ಕೊಡ್ತಾರೆ. ಸೊ ಹಂಗಾಗಿ ಎರಡಕ್ಕೂ ಈಕ್ವಲ್ ಪ್ರಿಫರೆನ್ಸ್ ಕೊಡಬೇಕಾಗುತ್ತೆ. ಎರಡನ್ನೂ ಚೆನ್ನಾಗಿ ಓದ್ಕೊಂಡು ಮಾಡಿದ್ರೆ ಅದರಲ್ಲಿ 50% ಬೋರ್ಡಿಂದ, ಹಾಗೆ KCT ರ್ಯಾಂಕಿಂದ 50% ತಗೊಂಡು ನಿಮ್ಮ ರ್ಯಾಂಕನ್ನು ಕೊಡ್ತಾರೆ. ಓಕೆನಾ ವಿದ್ಯಾರ್ಥಿಗಳೇ? ಸೊ ವಿದ್ಯಾರ್ಥಿಗಳೇ, ಇನ್ನೂ ಹೆಚ್ಚಿನ ಮಾಹಿತಿಯಾಗಿ ಏನೋ ಡೌಟ್ಸ್ ಇದ್ದರೂ ಕೂಡ KCT ಪ್ರಿಪ್ರೇಷನ್ ಆಗಿರ್ಬೋದು, ಯಾವ ಥರ ಒಂದು ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡಬೇಕಾಗಿರ್ಬೋದು, ಹಾಗೆಯೇ ಒಂದು ಅತಿ ಹೆಚ್ಚು ಕ್ವಶನ್ಸ್ ರೈಸ್ ಆಗಿರ್ಬೋದು ಪ್ರಿಪ್ರೇಷನ್ ಬಗ್ಗೆ. ಸೊ ನೀವು ಯಾವುದೇ ಡೌಟ್ಸ್ ಇದ್ದರೂ ಕೂಡ ಕಾಮೆಂಟ್ ಸೆಕ್ಷನ್ ತಿಳಿಸಿ ವಿದ್ಯಾರ್ಥಿ, ನಾನು ಒಂದು ಮುಂದಿನ ವೀಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆಯೇ ನಮ್ಮ ಒಂದು ಎಜುಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ವಿದ್ಯಾರ್ಥಿಗಳ. ಥ್ಯಾಂಕ್ ಯು.